ಸ್ಟಾರ್ಟ್ ಸರ್. ಸರ್, ಈ ಸಭೆಗಳ ಉದ್ದೇಶ ಏನು ಸರ್? ಕರ್ನಾಟಕ ರಾಜ್ಯದಲ್ಲಿ ಕ್ರಾಂತಿ ಮೈಕ್ ಇನ್ನೊಂದು ಸ್ವಲ್ಪ ಮ್ಯಾಕ್ ತೊಳಿ ಸರ್. ಬ್ರಿಗೇಡ್ ಅನ್ನಂತ ಒಂದು ಸಂಸ್ಥೆ ಆರಂಭ ಆಗ್ತಾ ಇದೆ. ವಿಶೇಷವಾಗಿ ರಾಜ್ಯದಲ್ಲಿರುವಂತಹ ಹಿಂದುಳಿದ, ದಲಿತ ಮತ್ತು ಸಕಲ ಹಿಂದೂ ಸಮಾಜದ ಬಂಧುಗಳಿಗೆ ಅವರ ಏಳಿಗೆಗೋಸ್ಕರ ಈ ಒಂದು ಬ್ರಿಗೇಡ್ ಆರಂಭ ಆಗ್ತಾ ಇದೆ. ಈ ಬ್ರಿಗೇಡಿನ ನೇತೃತ್ವವನ್ನು ರಾಜ್ಯದ ಸಾಧು ಸಂತರೇ ತಗೊಂಡಿದ್ದಾರೆ. ಇದೊಂದು ವಿಶೇಷ. ಆ ಸಾಧು ಸಂತರು ಒಂದು ಮಾರ್ಗದರ್ಶಕ ಮಂಡಳಿ ಈಗಾಗಲೇ ಮಾಡಿಕೊಂಡಿದ್ದಾರೆ ಮತ್ತು ಬ್ರಿಗೇಡಿನ ಸಮಿತಿ ಇವತ್ತು ಆರಂಭ ಆಗ್ತಾ ಇದೆ. ಬಸವನ ಬಾಗೇವಾಡಿಗೆ ಆರಂಭ ಆಗ್ತಾ ಇದೆ. ಇದರ ಉದ್ಘಾಟನೆ ಫೆಬ್ರವರಿ 4ನೇ ತಾರೀಕು ಬಸವೇಶ್ವರ ಹುಟ್ಟಿದ ನಾಡು ಬಸವನ ಬಾಗೇವಾಡಿನಲ್ಲಿ ಆರಂಭ ಆಗುತ್ತೆ, ಉದ್ಘಾಟನೆ ಆಗುತ್ತೆ. ಈ ರಾಜ್ಯದ 1008 ಸಾಧು ಸಂತರ ಪಾದ ಪೂಜೆಯಿಂದ ಈ ಒಂದು ಬ್ರಿಗೇಡು ಉದ್ಘಾಟನೆ ಆಗುತ್ತೆ. ಹಾಗಾಗಿ ವಿಶೇಷ ಅಂದರೆ ಧರ್ಮವನ್ನು ಉಳಿಸೋ ದಿಕ್ಕಿನಲ್ಲಿ, ದೇಶವನ್ನು ಉಳಿಸೋ ದಿಕ್ಕಿನಲ್ಲಿ ಹಿಂದುಳಿದವರಿಗೆ, ದಲಿತರಿಗೆ, ಸಕಲ ಹಿಂದೂ ಸಮಾಜದ ಎಲ್ಲರೂ ಕೂಡ ಅನುಕೂಲ ಆಗಂತ ಒಂದು ವಿಶೇಷವಾದ ಬ್ರಿಗೇಡ್ ಆರಂಭ ಆಗ್ತಿರೋದು ತುಂಬ ಸಂತೋಷ. ಅಲ್ಲಿ ಇದರಿಂದ ಕಾರ್ಯಗಳು ಏನೇನು ಆಗ್ಬೋದು ಸರ್? ಇದನ್ನ ವಿಶೇಷವಾಗಿ ಹಿಂದೂ ಸಮಾಜಕ್ಕೆ ಏನು ತೊಂದರೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಸಾಧು ಸಂತರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ. ನಂಬರ್ 1. ಎರಡನೇದು, ಕರ್ನಾಟಕ ರಾಜ್ಯದ ಅನೇಕ ದೇವಸ್ಥಾನಗಳಲ್ಲಿ ಒಳ್ಳೆ ಪೂಜೆ ನಡೀತಾ ಇಲ್ಲ, ಪೂಜಾರಿಗಳಿಲ್ಲ. ಆ ಪೂಜಾರಗಳಿಗೆ ತರಬೇತಿ ಕೊಡಬೇಕು ಅನ್ನೋದು ನಡೀತಾ ಇದೆ. ಎರಡನೇದು, ಆ ಪೂಜಾರರ ಮಕ್ಕಳಿಗೂ ಶಿಕ್ಷಣ ಇಲ್ಲ, ಅವ್ರಿಗೆ ಶಿಕ್ಷಣ ಕೊಡಬೇಕು ಅನ್ನೋಂಥ ಯೋಜನೆ ನಡೀತಾ ಇದೆ. ಮೂರನೇದು, ರಾಜ್ಯದಲ್ಲಿ ಸಣ್ಣ ಸಮಾಜದ ಸಣ್ಣ ಮಠಗಳು ತುಂಬ ಇದೆ. ಆ ಎಲ್ಲ ಮಠಗಳ ಏಳಿಗೆಗೂ ಕೂಡ ಪ್ರಯತ್ನ. ಒಟ್ಟಾರೆ ಹಿಂದುತ್ವಕ್ಕೆ ಅತಿ ಹೆಚ್ಚು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆ ಆರಂಭ ಆಗ್ತದೆ. ಈ ಬ್ರಿಗೇಡ್ನಿಂದ ಶಾಲಾ ಸಂಸ್ಥೆಗಳ ಪ್ರಾರಂಭ ಮಾಡುವ ಉದ್ದೇಶ? ಶಾಲೆ ಕಾಲೇಜುಗಳ ಬಗ್ಗೆ ಸದ್ಯಕ್ಕೆ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಆದರೆ ಅರ್ಚಕರ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ಯಾವ ದಿಕ್ಕಲ್ಲಿ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ, ಅದು ಮಾಡಿಸ್ತೀವಿ. ಸರ್, ನಿಮ್ಮ ಬಿಜೆಪಿಯಿಂದ ಹೊರಗೆ ಬಂದರೆ ಈಗ ಮತ್ತೆ ಬಿಜೆಪಿ ಸಂಘಟನೆ ಕರೆದ್ರೆ ಮಾತ್ರ ಸದ್ಯಕ್ಕೆ ಬಿಜೆಪಿ ನಾನು ಹೋಗಲ್ಲ ಸರ್